ಸೊ ಇದೇ ಅಲ್ವಾ ಅವತ್ತು ಮಾಡಿರೋದು. ನಾವು ಪ್ಲಾಟ್ಫಾರ್ಮ್ಸ್ ಬಗ್ಗೆ ನೋಡಿದ್ವಿ. ಸೊ ಇವತ್ತು ಅಷ್ಟೇ, ಇವತ್ತು ಪ್ಲಾಟ್ಫಾರ್ಮ್ಸ್ ಎಲ್ಲ ಏನಿಲ್ಲ. ಇವತ್ತು ಡೇ 2 ಇದು. ಓಕೆ, ಇದು ಕ್ಲೋಸ್ ಮಾಡ್ತೇನೆ. ಸೊ ಇದೆಲ್ಲ ನಿಮಗೆ ವಿಡಿಯೋ ಆಲ್ರೆಡಿ ಇದೆ. ಸೊ ಇದೆಲ್ಲ ಡಿಲೀಟ್ ಮಾಡಿಬಿಟ್ಟು ಇವತ್ತಿಂದ ಫ್ರೆಶ್ ಆಗಿ ನೋಡೋಣ ಏನೇನಿದೆ ಅಂತ. ಓಕೆ, ಸೊ ಅವತ್ತು ಒಂದರ ಅವತ್ತು ಏನು ನೋಡಿದ್ವಿ, ವೆಬ್ಸೈಟ್ ಬೇಕು ಅಂತ ನೋಡಿದ್ವಿ ಅಲ್ವಾ. ವೆಬ್ಸೈಟ್ ಬೇಕು, ಡೊಮೈನ್ ಇದೆಲ್ಲ ಬೇಕು ಅಂತ ನೋಡಿದ್ವಿ ಅಲ್ವಾ. ಸೊ ಅಲ್ಲಿಂದನೇ ನಾವು ಮತ್ತೆ ಕಂಟಿನ್ಯೂ ಮಾಡೋಣ. ಓಕೆ, ಜಸ್ಟ್ ಇದೆಲ್ಲ ರಿಮೂವ್ ಮಾಡ್ತೀನಿ. ಸೊ ಡೇ 2 ಅಲ್ವಾ. ಸೊ ಆಲ್ರೆಡಿ ನಾವು ಒಂದು ಪೇಯ್ಡ್ ಪ್ಲಾಟ್ಫಾರ್ಮ್, ಇನ್ನೊಂದು ಆರ್ಗಾನಿಕ್ ಪ್ಲಾಟ್ಫಾರ್ಮ್ ಅಂತ ಆಲ್ರೆಡಿ ನಾವು ನೋಡಿದೀವಿ, ಕರೆಕ್ಟ್ ಅಲ್ವಾ. ಏದರ್ ಇಟ್ ಈಸ್ ಸರ್ಚ್ ಇಂಜಿನ್ ಮಾರ್ಕೆಟಿಂಗ್ ಮತ್ತೆ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್. ಸೊ ಇದು ಎರಡರಲ್ಲಿ ನಾವು ಕಾಮನ್ ಆಗಿ ನೋಡಿರೋದು ಯಾವುದಂದ್ರೆ ಪೇಯ್ಡ್ ಅಡ್ವರ್ಟೈಸ್ಮೆಂಟ್. ಅವತ್ತು ನಾವು ಅದೇನೋ ನೋಡಿದ್ವಿ. ಇನ್ನೊಂದ್ಸತಿ ನೋಡಿ, ಅದೇ ವಿಡಿಯೋಸ್ನ ನೋಡಿ, ಆಲ್ರೆಡಿ ಯೂಟ್ಯೂಬಲ್ಲೇ ಇದೆ. ಓಕೆ, ಸೊ ಫಸ್ಟ್ ನಾವು ಸರ್ಚ್ ಇಂಜಿನ್ ಮಾರ್ಕೆಟಿಂಗ್ ನೋಡೋಣ. ಓಕೆ, ಸರ್ಚ್ ಇಂಜಿನ್ ಮಾರ್ಕೆಟಿಂಗ್ ಅಲ್ಲಿ ಫಸ್ಟ್ ನಾವು ಏನ್ ಮಾಡ್ತೀವಿ, SEO ಅಂತ ಸ್ಟಾರ್ಟ್ ಆಗುತ್ತೆ. ಸೊ SEO ಮಾಡ್ಬೇಕಂದ್ರೆ ಏನು, ನಮ್ಗೆ ಏನ್ ಇರಬೇಕು? ವೆಬ್ಸೈಟ್ ಒಂದು ವೆಬ್ಸೈಟ್ ಇರ್ಬೇಕಂದ್ರೆ ಏನಿರ್ಬೇಕು? ಇವಾಗ ನೋಡಿ, ಡೊಮೇನ್ ಓಕೆ, ಡೊಮೈನ್ ಅಂಡ್ ಇವಾಗ ವೆಬ್ ನಮ್ದು ನೋಡಿ ನಮ್ ವೆಬ್ಸೈಟ್ ನೋಡಿದಿರಲ್ವಾ. ಸರ್. ಇದು ಡೊಮೈನ್ ನೇಮ್ ನೀವು ಆಲ್ರೆಡಿ ಗೊತ್ತು. ಮತ್ತೆ ಇನ್ನ ಏನ್ ಬೇಕು ನಮ್ಗೆ? ಹೋಸ್ಟಿಂಗ್ ಅಂದ್ರೆ ಸ್ಪೇಸ್. ಓಕೆ, ಸೊ ಇವತ್ತು ಡೊಮೈನ್ ಅಂಡ್ ಹೋಸ್ಟಿಂಗ್ ಬಗ್ಗೆನೇ ನಾವು ನೋಡೋಣ. ಓಕೆ, ಸೊ ನನಗೆ ಪಾಪ್ಯುಲರ್ ವೆಬ್ಸೈಟ್ ಎಲ್ಲರೂ ಒಂದೊಂದು ಹೇಳಿ, ಒಂದು ಎರಡು ಪಾಪ್ಯುಲರ್ ವೆಬ್ಸೈಟ್ ಹೇಳಿ. ಯಾವ್ಯಾವ್ದೆಲ್ಲ ಪಾಪ್ಯುಲರ್ ವೆಬ್ಸೈಟ್ ನಿಮ್ ಪ್ರಕಾರ? ಮೇಕ್ ಮೈ ಟ್ರಿಪ್, www.makemytrip.com ಅಂತ ಇಟ್ಕೊಳ್ಳೋಣ. ನನಗೆ ಈ ಎಕ್ಸ್ಟೆನ್ಷನ್ ಎಕ್ಸಾಕ್ಟ್ ಆಗಿ ಅವ್ರದ್ದು ಏನು ಇಟ್ಕೊಂಡಿದ್ದಾರೆ ಅಂತ ನಮ್ಗೆ ಗೊತ್ತಿಲ್ಲ. ಸೊ ನೆಕ್ಸ್ಟ್ ಎಲ್ಲರೂ ಒಂದೊಂದು ಕೂಡ ಹೇಳಿ, ಪರವಾಗಿಲ್ಲ. ನನ್ನ ಸೈಡಿಂದ ನಾನೊಂದೇ ಇಲ್ಲ. ಇದು ವೆಬ್ಸೈಟೇ ಅಲ್ವಾ? ಈವಂದು ಇವಾಗ ನಾವು ಗೂಗಲ್ ಮೀಟ್ ಇಂದಾನೆ ನಾವು ಮಾಡ್ತಾ ಇದೀವಲ್ವಾ, ಅದು ವೆಬ್ಸೈಟೇ ಅಲ್ವಾ? ಸಾರಿ, ಝೂಮ್ ಮೀಟ್ ಇಂದ ಮಾಡ್ತಾ ಇದ್ವಿ. zoom.com ಅನ್ನೋದು ವೆಬ್ಸೈಟೇ ನೋಡಿ. ಇದು ವೆಬ್ಸೈಟೇ ಅಲ್ವಾ? ನೋಡಿ, ಇದು ವೆಬ್ಸೈಟೇ ಅಲ್ವಾ? ಸೊ ಆ ಥರ ಬೇರೆ ಏನೇನೆಲ್ಲ ವೆಬ್ಸೈಟ್ ಇದೆ? ಇನ್ಸ್ಟಾಗ್ರಾಮ್ ಇದೆ, google.com, google.com ಇದೆ. ಮತ್ತೆ ಏನಿದೆ? youtube.com ಇದೆ. ಇದೆಲ್ಲ ವೆಬ್ಸೈಟ್, ಕರೆಕ್ಟ್ ಅಲ್ವಾ? ಸೊ ಇದೆಲ್ಲ ವೆಬ್ಸೈಟ್ ಅಲ್ವಾ? ಈ ವೆಬ್ಸೈಟ್ ಅಲ್ಲಿ ಕಾಮನ್ ಆಗಿ ಏನಿದೆ? ಫಸ್ಟ್ www ಅಂತ ಇದೆ ಅಲ್ವಾ? ಇದಂದ್ರೆ ಏನು? ಇದು www ಅಂದ್ರೆ ಏನು? ವರ್ಲ್ಡ್ ವೈಡ್ ವೆಬ್. ಓಕೆ, ವರ್ಲ್ಡ್ ವೈಡ್ ವೆಬ್ ಅಂದ್ರೆ ಏನು? ಯಾಕೆ ಆ ಥರ ನಾವು ಕರಿತಾ ಇದೀವಿ? ವರ್ಲ್ಡ್ ವೈಡ್ ವೆಬ್ ಅಂದ್ರೆ ಏನು? ಇಲ್ಲಿ ನಾನು ವೆಬ್ಸೈಟ್ ಆಡ್ ಮಾಡ್ತೀನಿ.
ಓಕೆ, ಇವಾಗ 6 ವೆಬ್ಸೈಟ್ ಇದೆ. ಹ್ಮ್. ಸೊ ವರ್ಲ್ಡ್ ವೈಡ್ ವೆಬ್ ಅಂದ್ರೆ ನಮ್ಗೆ ಏನಂತ ಇದು ಎಕ್ಸ್ಟೆನ್ಷನ್ ಗೊತ್ತು, ದಟ್ ಮೀನ್ಸ್ ಎಕ್ಸ್ಪ್ಲೇನ್ ಮಾಡಿ ಹೇಳೋದು ಗೊತ್ತು, ಬಟ್ ಇದು ಏನಂತ ನಮ್ಗೆ ಗೊತ್ತಿಲ್ಲ ಅಲ್ವಾ. ಇವಾಗ ಫಾರ್ ಎಕ್ಸಾಂಪಲ್ ಬ್ಯಾಂಗ್ಳೂರ್ ಡಿಜಿಟಲ್ ಮಾರ್ಕೆಟಿಂಗ್ ವೆಬ್ಸೈಟ್ ನ ನಾನು ಜಯನಗರಿಂದ ಓಪನ್ ಮಾಡಿದ್ದೀನಿ. ನಮ್ಮ ಮನೆ ಇರೋದು ಜಯನಗರ, ಓಕೆನಾ. ಅದೇ ತರ ಇಲ್ಲಿ ನಾವು ಕ್ಲಾಸಸ್ ಅಲ್ಲಿ ಯಾರೆಲ್ಲ ಅಟೆಂಡ್ ಮಾಡ್ತಿದ್ರೆ ಎಲ್ಲರೂ ಒಂದೊಂದು ಏರಿಯಾ ಅಂತ ಅಟೆಂಡ್ ಮಾಡ್ತಾ ಇದ್ದೀರಾ. ಸಪೋಸ್ ಇವಾಗ ಇದೇ ಬ್ಯಾಚ್ ಅಲ್ಲಿ ಒಬ್ರು ಆಸ್ಟ್ರೇಲಿಯಾ ಅಂತ ಅಟೆಂಡ್ ಮಾಡ್ತಾ ಇದ್ದಾರೆ, ಒಬ್ರು ಚೈನಾ ಅಂತ ಅಟೆಂಡ್ ಮಾಡ್ತಾ ಇದ್ದಾರೆ ಅಂದ್ರೂ ಇದೇ ವೆಬ್ಸೈಟು ಓಪನ್ ಆಗುತ್ತೆ, ಇದೇ ಝೂಮ್ ಮೀಟು ಓಪನ್ ಆಗುತ್ತೆ. ಓಕೆ, ದಟ್ ಈಸ್ ಕಾಲ್ಡ್ ಅ ವರ್ಲ್ಡ್ ವೈಡ್ ವೆಬ್. ಒಂದು ವೆಬ್ಸೈಟ್ ಅಂತ ನೀವು ಕ್ರಿಯೇಟ್ ಮಾಡಿದ್ರೆ ಎಲ್ಲಾ ಕಡೆನೂ ಓಪನ್ ಆಗುತ್ತೆ. ಇದು ಅಂಡರ್ಸ್ಟ್ಯಾಂಡ್ ಆಯ್ತಾ? ಮತ್ತೆ ಸೆಂಟರ್ ಅಲ್ಲಿ ಮೇಕ್ ಮೈ ಟ್ರಿಪ್ ಅಂತ ಒಂದಿದೆ, ಅದೇನು? ಅದು ನೇಮ್, ವೆಬ್ಸೈಟ್ ನೇಮ್. ವೆಬ್ಸೈಟ್ ನೇಮು ಇಲ್ಲಾಂದ್ರೆ ಕಂಪನಿ ನೇಮ್ ಅಂತ ಕೂಡ ಹೇಳ್ಬೋದು, ಓಕೆನಾ. ಯೂಶುವಲ್ ಆಗಿ ಎಲ್ಲರೂ ಕಂಪನಿ ನೇಮೇ ವೆಬ್ಸೈಟ್ ನೇಮ್ ಆಗಿ ಇಟ್ಕೊಂಡಿರ್ತಾರೆ, ಕರೆಕ್ಟ್ ಅಲ್ವಾ? ಸೊ ವೆಬ್ಸೈಟ್ ನೇಮು ಕಂಪನಿ ನೇಮ್ ಆಲ್ಮೋಸ್ಟ್ ಎಲ್ಲ ಒಂದೇ. ನೀವು ಹೇಳಿದ್ದೀರಲ್ವಾ ಒಂದು 6 ವೆಬ್ಸೈಟ್ ಹೇಳಿದ್ದೀರಾ, ಇದು ಆಕ್ಚುಲಿ ವೆಬ್ಸೈಟ್ ನೇಮು ಕಂಪನಿ ನೇಮ್ ಎರಡು ಒಂದೇ ಇದೆ ಅಲ್ವಾ. ಯೂಟ್ಯೂಬ್ ಅಂದ್ರೆ ಯೂಟ್ಯೂಬೇ ಕಂಪನಿ ನೇಮ್, ಗೂಗಲ್ ಅಂದ್ರೆ ಗೂಗಲೇ ಕಂಪನಿ ನೇಮ್. ಓಕೆ, ಸೊ ವೆಬ್ಸೈಟ್ ನೇಮ್ ಅಂದ್ರೆ ಕಂಪನಿ ನೇಮ್. ಮತ್ತೆ ಇಲ್ಲಿ .com ಅಂತ ಒಂದಿದೆ ಅಲ್ವಾ, ಅದೇನದು .com? ಟೈಪ್ ಆಫ್ ವೆಬ್ಸೈಟ್, ಕಮರ್ಷಿಯಲ್ ಅಥವಾ ಟೈಪ್ ಆಫ್ ವೆಬ್ಸೈಟ್ ಅನ್ನೋದು ಬೇರೆ, .com ಅನ್ನೋದು ಎಕ್ಸ್ಟೆನ್ಷನ್. ಓಕೆ, ಎಕ್ಸ್ಟೆನ್ಷನ್ ಅಂತ ಇದೆ. ಸೊ ಇವಾಗ ನಾನು ಇಲ್ಲಿ ಜಸ್ಟ್ ಇಲ್ಲಿ ಗೋಡ್ಯಾಡಿ ಹೋಗ್ತೀನಿ, ಎಂಟರ್ ಮಾಡ್ತೀನಿ. ಇಲ್ಲಿ ಒಂದು ಸುಮ್ಮನೆ ಒಂದು ರ್ಯಾಂಡಮ್ ಆಗಿ ಒಂದು ಡೊಮೈನ್ ಸರ್ಚ್ ಮಾಡ್ತಾ ಇದ್ದೀನಿ. ನಮ್ಗೆ ಗೋಡಾಡಿಯಲ್ಲಿ ಹೋಗ್ಬಿಟ್ಟು ವೆಬ್ಸೈಟ್ ನೇಮ್ ಇದೆಯಾ ಅಂತ ನೋಡೋದಕ್ಕೆ ಜಸ್ಟ್ ನೀವು ಇದು ಮಾತ್ರ ಕೊಟ್ರೆ ಸಾಕು. ದಟ್ ಮೀನ್ಸ್ ಸೆಂಟರ್ ಅಲ್ಲಿ ಇದೆ ಅಲ್ವಾ, ಇದು ಮಾತ್ರ ಕೊಟ್ರೆ ಸಾಕು, ಇದು ಫುಲ್ ಕೊಡೋ ಅವಶ್ಯಕತೆ ಏನು ಇಲ್ಲ. ಓಕೆ, ಸೊ ಇಲ್ಲಿ ಬಂದ್ರೆ superdress.com ಅಂತ ಅವೈಲೇಬಲ್ ಇದೆ. ಎಷ್ಟಿದೆ? 14 lakhs ಸಮಥಿಂಗ್ ಏನೋ ಇದೆ. ಓಕೆ, ಹಂಗೆ ಕೆಳಗಡೆ ಬಂದ್ರೆ ಇದು .com ಒನ್ ಎಕ್ಸ್ಟೆನ್ಷನ್ ಅಂತ ಹೇಳ್ತಾರೆ. ಹಿಂಗೆ ಕೆಳಗಡೆ ಬಂದ್ರೆ superdress.in ಇದು ಅನದರ್ ಎಕ್ಸ್ಟೆನ್ಷನ್. .com ಮತ್ತೆ ನೋಡಿ ಮಧ್ಯದಲ್ಲಿ ಸ್ಲಾಶ್ ಇದೆ, ಇದು .com, ಇದು ಅನದರ್ ಎಕ್ಸ್ಟೆನ್ಷನ್. superdress.fashion ಲೈವ್, ಮತ್ತೆ ಇದು ಬೇರೆ ಡೊಮೈನ್ .com ಅಂತ ಇದೆ. ಬಟ್ಟಿಕ್ ಇದೆ, ಸ್ಟೈಲ್ ಇದೆ, ಮತ್ತೆ ಕ್ಲಬ್ ಇದೆ, ಫಿಟ್ನೆಸ್ ಇದೆ. ಸೊ ಈ ತರ ಎಷ್ಟೊಂದು ಎಕ್ಸ್ಟೆನ್ಷನ್ ಇದೆ. ಓಕೆ, ಇವಾಗ ನಾವು ವೆಬ್ಸೈಟ್ ಮಾಡ್ತಾ ಇದೀವಲ್ವಾ, ವೆಬ್ಸೈಟ್ ಕ್ರಿಯೇಟ್ ಮಾಡ್ತಾ ಇದ್ವಿ. ವಾಟ್ ಇಸ್ ದ ಪರ್ಪಸ್ ಆಫ್ ಕ್ರಿಯೇಟಿಂಗ್ ವೆಬ್ಸೈಟ್? ಆಲ್ರೆಡಿ ನಾನು ಪ್ರೀವಿಯಸ್ ಕ್ಲಾಸಲ್ಲಿ ಕೂಡ ನಾನು ಕೇಳಿದೆ ನಿಮಗೆ. ಪರ್ಪಸ್ ಆಫ್ ವೆಬ್ಸೈಟ್ ಏನು ನಮಗೆ? ಸೊ ದಟ್ ಕಂಪನಿ ಇನ್ಫಾರ್ಮೇಶನ್ ಎಲ್ಲ ಒಂದ್ ಕಡೆ ಆಕ್ಸೆಸ್ ಮಾಡೋದಕ್ಕೆ. ಬರೀ ಕಂಪನಿ ಇನ್ಫಾರ್ಮೇಶನ್ ಮಾಡೋದಕ್ಕೆ ವೆಬ್ಸೈಟ್ ಬೇಕಾ? ಬರೀ ಕಂಪನಿ ಇನ್ಫಾರ್ಮೇಶನ್ ಮಾಡೋದಕ್ಕೆ ನಾವು ಒಂದು PDF ಕೊಡ್ಬೋದಲ್ವ ಎಲ್ಲರಿಗೂ, ಕೆಲವರಿಗೆಲ್ಲ. ಸೊ ವೆಬ್ಸೈಟ್ ಅನ್ನೋದು ಆಲ್ಮೋಸ್ಟ್ 24/7 ನಿಮ್ಮ ಬಿಸ್ನೆಸ್ಗೆ ಒಂದು ಶಾಪ್ ಅಲ್ಲ ನೀವು ಓಪನ್ ಮಾಡಿಟ್ಟಿದ್ರೆ ಹೆಂಗಿರುತ್ತೆ ಅದೇ ತರಾನೇ. ಓಕೆ, ಸೊ ನೀವು ನಿದ್ದೆ ಮಾಡಿದ್ರೇನು ನಿಮ್ಮ ವೆಬ್ಸೈಟ್ ವರ್ಕ್ ಆಗುತ್ತೆ. ಇದು ಒಂದು ರೀಸನ್. ಓಕೆ, ಇದು ಕಾಮನ್ ರೀಸನ್. ಇನ್ನೊಂದು ರೀಸನ್ ಏನಂದ್ರೆ ನಮಗೆ ಲೀಡ್ ಜನರೇಷನ್ ಮಾಡಬೇಕು, ಕರೆಕ್ಟ್ ಅಲ್ವಾ? ವೆಬ್ಸೈಟ್ ಇಂದಾನೆ ಲೀಡ್ ಜನರೇಷನ್ ಮಾಡಬೇಕು, ಮತ್ತೆ SEO ರ್ಯಾಂಕಿಂಗ್ ಮಾಡಬೇಕು, ಮತ್ತೆ ಗೂಗಲ್ ಆಡ್ಸ್ ಮಾಡಬೇಕು. ಸೊ ಆಲ್ಮೋಸ್ಟ್ ಎಲ್ಲದಕ್ಕೂ ನಮಗೆ ವೆಬ್ಸೈಟೇ ಬೇಕು. ಓಕೆ, ಸೊ ಇಲ್ಲಿ ಗೂಗಲ್ ಆಡ್ಸ್ ಅಂದ್ರೆ ಆಲ್ರೆಡಿ ನಾವು ಪ್ರೀವಿಯಸ್ ಕ್ಲಾಸಲ್ಲಿ ನೋಡಿದ್ವಿ, ಇದು ಅಡ್ವರ್ಟೈಸ್ಮೆಂಟ್. ಇದಕ್ಕೆಲ್ಲ ಎಕ್ಸ್ಟೆನ್ಷನ್ ಏನು ಇಂಪಾರ್ಟೆಂಟ್ ಎಲ್ಲ ಎಲ್ಲ ಎಕ್ಸ್ಟೆನ್ಷನ್ ವರ್ಕ್ ಆಗುತ್ತೆ. ಓಕೆ, ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದು ಮೆತ್ ಇದೆ, ಒಂದು ಎಲ್ಲರಿಗೂ ಒಂದು ಕ್ವಶನ್ ಇರುತ್ತೆ. ಈವೊಂದು ತುಂಬಾ ಕ್ಲೈಂಟ್ ಎಲ್ಲ ನಮ್ಗೆ ಕೇಳಿದ್ರೆ ಈ ಎಕ್ಸ್ಟೆನ್ಷನ್ ಬಗ್ಗೆ ಎಲ್ಲ ಕೇಳ್ತಾರೆ. ವೆಬ್ಸೈಟ್ ಡಿಸೈನಿಂಗ್ ಏನಾದ್ರು ಕೇಳಿದ್ರೆ ಎಕ್ಸ್ಟೆನ್ಷನ್ ಯಾವ ತರ ಪರ್ಚೇಸ್ ಮಾಡೋದು? ಯಾಕಂದ್ರೆ ಇಲ್ಲಿ ನೋಡಿ ಎಷ್ಟೊಂದು ಇದೆ ನೋಡಿ, ಇದರಲ್ಲಿ ನಮ್ಗೆ ಯಾವ್ದು ಬೆಟರ್ ಆಗಿರುತ್ತೆ ಅಂತ ಒಂದು ಕನ್ಫ್ಯೂಷನ್ ಬರುತ್ತೆ ಅಲ್ವಾ. ಒಂದೇ ಒಂದು ಆಪ್ಷನ್ ಇದ್ರೆ ಚೂಸ್ ಮಾಡ್ಬೋದು, ಮಲ್ಟಿಪಲ್ ಇಷ್ಟೊಂದು ಆಪ್ಷನ್ ಇದ್ರೆ ಇದರಲ್ಲಿ ಯಾವ್ದು ಬೆಟರ್ ಅಂತ ಒಂದು ಆಪ್ಷನ್ ನಮ್ ಕ್ವಶನ್ ಬಂದೇ ಬರುತ್ತಲ್ವಾ. ಸೊ ಇದರಲ್ಲಿ ಯಾವ ಎಕ್ಸ್ಟೆನ್ಷನ್ ನಮ್ಗೆ ಚೆನ್ನಾಗಿರುತ್ತೆ? ಸೆಕೆಂಡ್ ನೋಡಿ, ಒಂದೊಂದು ಪ್ರೈಸ್ ಹಾಕಿದ್ದಾರೆ ನೋಡಿ, ಇದೆಲ್ಲ ₹1 ಅಂತ ಹಾಕಿದ್ದಾರೆ, ₹1 ಇಲ್ಲ ಅದು. ಓಕೆ, ಸೊ
ನೋಡಿ ಇದೆಲ್ಲ 349 ಇದೆ. ಸೂಪರ್ ಡ್ರೆಸ್ ಡಾಟ್ ಆಪ್ ಅನ್ನೋದು 884 ಅಂತ ಇದೆ ನೋಡಿ, ಇದು 1000 ಅಂತ ಇದೆ. ಸೊ ಇದರಲ್ಲಿ ಯಾವುದು ನನಗೆ ಚೆನ್ನಾಗಿರುತ್ತೆ, ಯಾಕೆ ಇದು ಯಾವುದು ಚೆನ್ನಾಗಿರುತ್ತೆ ಅಂತ ಕ್ವಶನ್ ಯಾಕೆ ಬರ್ತದೆ ಅಂದ್ರೆ, ಇಲ್ಲಿ ನಮಗೆ SEO ಅಂತ ಒಂದಿದೆ. SEOಗೆ ಯಾವುದು ಗುಡ್ ಡೊಮೈನ್ ಎಕ್ಸ್ಟೆನ್ಷನ್ ಅಂತ ಒಂದು ಕ್ವಶನ್ ಬಂದೇ ಬರುತ್ತೆ. ಈಗ ನಾವು ವೆಬ್ಸೈಟ್ ಕ್ರಿಯೇಟ್ ಮಾಡ್ಬೇಕು ಅಂದ್ರೆ ಅಮೌಂಟ್ ಪೇ ಮಾಡಿನೇ ಮಾಡ್ಕೋಬೇಕಾ ಸರ್? ಈಗ ಮಾಮೂಲಿ ಗೂಗಲ್ ಅಲ್ಲಿ ಕ್ರಿಯೇಟ್ ಮಾಡ್ಕೋತೀವಲ್ಲ ಆ ತರ ಮಾಡ್ಕೊಳಿಕ್ ಆಗಲ್ವಾ? ಇಲ್ಲ ಇಲ್ಲ ಇಲ್ಲ, ಅವೆಲ್ಲ ನಾನು ಮುಂದೆ ಕ್ಲಾಸಲ್ಲಿ ಕ್ಲಿಯರ್ ಮಾಡ್ತೀನಿ, ಡೀಟೇಲ್ ಆಗಿ ಕ್ಲಿಯರ್ ಮಾಡ್ತೀನಿ. ಇವಾಗ ಡೊಮೈನ್ ಅಂಡ್ ಹೋಸ್ಟಿಂಗ್ ಮಾತ್ರ ನೋಡೋಣ. ಇವಾಗ ಅದು ಹೇಳಿದ್ರೆ ಅದು ದೊಡ್ಡದಾಗಿ ಹೋಗ್ತಾ ಇರುತ್ತೆ. ಸೊ ನಾನು ಎಲ್ಲ ಸಬ್ಜೆಕ್ಟಿಗೂ ಬರ್ತೀನಿ. ಓಕೆ, ಸೊ ಒಂದು ಒಳ್ಳೆ ಡೊಮೈನ್ ಎಕ್ಸ್ಟೆನ್ಷನ್ ಅಂದ್ರೆ ಏನು? ಯಾಕಂದ್ರೆ ಇಷ್ಟೊಂದಿದೆ, ತುಂಬಾ ಇದೆ ನೋಡಿ, ಬೇಜಾನ್ ಇದೆ. ಸೊ ಇದ್ರಲ್ಲಿ ನಮ್ಗೆ ಯಾವ್ದು ಅಂತ ನಮ್ಗೆ ಗೊತ್ತಾಗಿಲ್ಲ. ಓಕೆ, ಯೂಶುವಲ್ ಆಗಿ ಕಾಮನ್ ಆಗಿ ಇಷ್ಟೊಂದು ಎಕ್ಸ್ಟೆನ್ಷನ್ಗಿಂತ ಎರಡೇ ಎರಡು ಎಕ್ಸ್ಟೆನ್ಷನ್ ಮಾತ್ರ ಇಂಪಾರ್ಟೆಂಟ್. ಟೈಪ್ಸ್ ಆಫ್, ನಾನು ನಿಧಾನಕ್ಕೆ ಹೋಗ್ತಾ ಇದ್ದೀನಿ, ಸೆಕೆಂಡ್ ಕ್ಲಾಸ್ ಅಲ್ವಾ, ಅದಕ್ಕೆ ಸ್ವಲ್ಪ ಸ್ಲೋ ಆಗೇ ಹೋಗ್ತೀನಿ. ಟೈಪ್ಸ್ ಆಫ್ ಡೊಮೈನ್ ಎಕ್ಸ್ಟೆನ್ಷನ್ ಅಂದ್ರೆ ಏನಂತ ನೋಡೋಣ. ಒಂದು ಕಂಟ್ರಿ ಬೇಸ್ಡ್ ಡೊಮೈನ್ ಎಕ್ಸ್ಟೆನ್ಷನ್. ಕಂಟ್ರಿ ಬೇಸ್ಡ್ ಡೊಮೈನ್ ಎಕ್ಸ್ಟೆನ್ಷನ್ ಅಂದ್ರೆ ಏನು? ಏನಾದ್ರೂ ಐಡಿಯಾ ಇದೆಯಾ? Maybe ಡಾಟ್ like ಇನ್ ಇಂಡಿಯಾ, ಮತ್ತೆ ಡಾಟ್ US ಯುನೈಟೆಡ್ ಸ್ಟೇಟ್ಸ್, ಮತ್ತೆ .co ಡಾಟ್ UK, ಯುನೈಟೆಡ್ ಕಿಂಗ್ಡಮ್, ಇಲ್ಲಿ ಡಿ ಬರಬೇಕು. ಮತ್ತೆ ಏನಾದ್ರೂ ಯಾವ್ದಾವ್ದೊಂದು ಹೇಳಿ ನೋಡೋಣ. ಇದೆಲ್ಲ ಕಂಟ್ರಿ Australia. ಬೇಸ್ಡ್. ಆಸ್ಟ್ರೇಲಿಯಾ ಕರೆಕ್ಟ್ ಅಲ್ವಾ? ಇದೆಯಾ ಸರ್? EU ಯುರೋಪಿಯನ್. ಹಾ ಇದೆ ಇದೆ, ಎಲ್ಲಾ ಕಂಟ್ರಿಗೆ ಎಕ್ಸ್ಟೆನ್ಷನ್ ಇದೆ. ಓಕೆ, ಟೈಪ್ಸ್ ಆಫ್ ಡೊಮೈನ್ ಎಕ್ಸ್ಟೆನ್ಷನ್ ಅಲ್ಲಿ ಕಂಟ್ರಿ ಬೇಸ್ಡ್ ಡೊಮೈನ್ ಎಕ್ಸ್ಟೆನ್ಷನ್ ಇದು ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ನೀಶ್ ಬೇಸ್ಡ್ ಡೊಮೈನ್ ಎಕ್ಸ್ಟೆನ್ಷನ್. ನೀಶ್ ಅಂದ್ರೆ ಏನಂತ ಏನಾದ್ರೂ ಕೇಳಿದೀರಾ? ಹಾ, ಲೈಕ್ ನಾವೇನ್ ಫೋಕಸ್ ಮಾಡ್ತೀವಿ, ಲೈಕ್ ವಾಟ್ ಆರ್ ಇಂಟ್ರೆಸ್ಟ್ ಏನಿದೆ ಇವಾಗ ನೋಡಿ, ಇದು ಬ್ಯಾಂಗ್ಳೂರ್ ಡಿಜಿಟಲ್ ಮಾರ್ಕೆಟಿಂಗ್ ವೆಬ್ಸೈಟ್. ಇದರಲ್ಲಿ ನಾನೇನ್ ಫೋಕಸ್ ಮಾಡ್ತಾ ಇದ್ದೀನಿ ಹೇಳಿ ನೋಡೋಣ. ಮಾರ್ಕೆಟಿಂಗ್ ಕ್ಲಾಸಸ್ ಅಂಡ್ ಇಲ್ಲಿರೋ ಕೋರ್ಸಸ್ ಎಲ್ಲ ಫೋಕಸ್ ಮಾಡ್ತಾ ಇದೀವಿ. ಆಮೇಲೆ ಕೋರ್ಸಸ್ ಅಂದ್ರೆ ತುಂಬಾ ಇದೆ ಅಲ್ವಾ, ಬೆಂಗಳೂರಲ್ಲಿ ತುಂಬಾ ಇನ್ಸ್ಟಿಟ್ಯೂಟ್ ಅಲ್ಲಿ ತುಂಬಾ ಕೋರ್ಸಸ್ ಎಲ್ಲ ಮಾಡ್ತಾ ಇದ್ದಾರೆ. ಬಟ್ ಇಲ್ಲಿ ನಾವೇನ್ ಮಾಡ್ತಾ ಇದೀವಿ, ಡಿಜಿಟಲ್ ಮಾರ್ಕೆಟಿಂಗ್ ಕೋರ್ಸಸ್ ಮಾಡ್ತಾ ಇದೀವಿ, ಕರೆಕ್ಟ್ ಅಲ್ವಾ? ಸೊ ಇವಾಗ ಫಸ್ಟ್ ಎ ಅಂತ ಹಾಕಿದ್ದೀನಿ. ಇದು ನನ್ನ ನೀಶ್ ಏನಂದ್ರೆ ಡಿಜಿಟಲ್ ಮಾರ್ಕೆಟಿಂಗ್ ಕೋರ್ಸ್, ಇದು ನನ್ನ ನೀಶ್. ಅದೇ ತರ ಶ್ರುತಿ, ನೀವು ಹೇಳಿ, ನೀವು ನಿಮ್ ನೀಶ್ ಏನ್ ಹೇಳಿ. ನಿಮ್ಗೆ ಏನಾದ್ರೂ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂದ್ರೆ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀರಾ? ಅಂದ್ರೆ ಇವಾಗ ನನ್ಗೆ ಇರೋದು ಯಾವ್ದಾದ್ರು ಹೇಳಿ, ಒಂದು ರ್ಯಾಂಡಮ್ ಆಗಿ. ಯಾವ್ದಾದ್ರು ಇನ್ಸ್ಟಿಟ್ಯೂಟ್ ಓಪನ್ ಮಾಡ್ಬೇಕು ಅಂತ. ಸರಿ, ಅಂದ್ರೆ ಇವಾಗ ಓಕೆ, ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅಂತ ಇಟ್ಕೊಳ್ಳೋಣ. ಟ್ಯುಟೋರಿಯಲ್ ಅದ್ರ ಜೊತೆ. ಓಕೆ, ನೆಕ್ಸ್ಟ್ ಇನ್ನ ಇಬ್ರು ಇದಿರಲ್ವಾ, ಹೇಳಿ. ನಮ್ದು ಜ್ಯುವೆಲರಿ ಶಾಪ್, ಆಲ್ರೆಡಿ ಜ್ಯುವೆಲರಿ ಶಾಪ್ ಇದೆ, ಅದನ್ನ ಇಂಪ್ಲಿಮೆಂಟ್ ಮಾಡ್ಬೇಕು. ಜ್ಯುವೆಲ್ಲರಿ ಶಾಪ್, ಮತ್ತೆ ಕ್ಲೋತಿಂಗ್ ಸರ್. ಸೊ ಇದೆಲ್ಲ ಒಂದೊಂದು ನೀಶ್ ಅಲ್ವಾ. ಹ್ಮ್ ಸೊ ನೀಶ್ ಬೇಸ್ಡ್ ಡೊಮೈನ್ ಅಂತ ಇರುತ್ತೆ, ಮತ್ತೆ ಕಂಟ್ರಿ ಬೇಸ್ಡ್ ಡೊಮೈನ್ ಅಂತ ಇರುತ್ತೆ. ಇವಾಗ ಇಲ್ಲಿ ಎಕ್ಸಾಂಪಲ್ ನಾವು ಏನ್ ನೋಡಿದೀವಿ, ಡ್ರೆಸ್ ಅಂತ ಹಾಕಿದೀನಿ, ಕರೆಕ್ಟಾ? ಸೊ ಡ್ರೆಸ್ ಅನ್ನೋದಕ್ಕೆ ಇಲ್ಲಿ ಏನನ್ನೆಲ್ಲ ರಿಲೇಟೆಡ್ ಟು ಡ್ರೆಸ್ ಎಸೆನ್ಷಿಯಲ್ ಇಲ್ಲಿ ಬರುತ್ತಂತ ನಾವು ನೋಡೋಣ.
ಇಲ್ಲಿ ಏನಿದೆ ಫ್ಯಾಷನ್ ಅಂತ ಇದೆಯಾ, ಇದು ಡ್ರೆಸ್ ರಿಲೇಟೆಡ್ ಅಲ್ವಾ, ಹ್ಮ್ ಮತ್ತೆ ಬೊಟಿಕ್ ಡ್ರೆಸ್ ರಿಲೇಟೆಡ್ ಅಲ್ವಾ, ಹ್ಮ್ ಸ್ಟೈಲ್ ಡ್ರೆಸ್ ರಿಲೇಟೆಡ್, ಹ್ಮ್ ಮತ್ತೆ ಇಲ್ಲಿ ಸ್ಟೋರ್ ಕೂಡ ಆಲ್ಮೋಸ್ಟ್ ಡ್ರೆಸ್ ರಿಲೇಟೆಡ್. ಸ್ಟೋರ್ ಎಲ್ಲ ಇ ಕಾಮರ್ಸ್ಗೆ ಯೂಸ್ ಮಾಡ್ತಾರೆ, ಮತ್ತೆ ಶಾಪ್, ಹ್ಮ್. ಮತ್ತೆ ಬ್ಯೂಟಿ, ಹ್ಮ್ ಆರ್ಟ್, ಇದೆಲ್ಲ ಎಕ್ಸ್ಟೆನ್ಷನ್. ಇದೆಲ್ಲ ಏನ್ ಎಕ್ಸ್ಟೆನ್ಷನ್? ನೀಚ್ ಬೇಸ್ಡ್ ಎಕ್ಸ್ಟೆನ್ಷನ್. ಅರ್ಥ ಆಯ್ತಲ್ವಾ? ಹ್ಮ್ ಸೊ ಇದು ಎರಡರಲ್ಲಿ ಯಾವ್ದು ಬೇಕಾದ್ರೂ ನೀವು ಯೂಸ್ ಮಾಡ್ಬೋದು. ಓಕೆ, ಸೊ ಫೈನಲ್ ಆಗಿ ಯಾವ ಥರ ಎಕ್ಸ್ಟೆನ್ಷನ್ ಹೋಗ್ಬೇಕಂದ್ರೆ, ಸೊ ಸಿಂಪಲ್ ಆಗಿ ಹೇಳ್ತೀನಿ. ಇವಾಗ ನಮ್ದು ಈ ಕಂಟ್ರಿ ಬೇಸ್ಡ್ ಡೊಮೈನ್ ನೋಡಿದೀವಿ. ನೆಕ್ಸ್ಟ್ ಇನ್ನೊಂದು ಟೈಪ್ ಇದೆ, .com, .in, .info, .org. ಇದೆಲ್ಲ ಏನಂದ್ರೆ .com ಅನ್ನೋದು ಕಮರ್ಷಿಯಲ್, .in ಅನ್ನೋದು ಇಂಡಿಯಾ, ಇದು ಇನ್ಫಾರ್ಮೇಶನಲ್, ಇದು ಆರ್ಗನೈಸೇಷನ್. ಇದು ಆಲ್ಮೋಸ್ಟ್ ಇದು ಎರಡು, ಇದು ಮೂರು, ದಟ್ ಮೀನ್ಸ್ ಇದು 1 2 3, ಇದು ಮೂರು ನಿಮಗೆ ಕಂಟ್ರಿ ಇದು ಇದ್ರಲ್ಲಿ ಬರುತ್ತೆ, ನೀಶ್ ಬೇಸ್ಡ್ ಅಲ್ಲಿ ಬರುತ್ತೆ. .in ಮಾತ್ರ ನಿಮಗೆ ಕಂಟ್ರಿ ಬೇಸಿಸ್ ಅಲ್ಲಿ ಬರುತ್ತೆ. ಸೊ ಇದರಲ್ಲಿ ಇವಾಗ ನೀವೊಂದು ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅಂತ ಓಪನ್ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ಜಸ್ಟ್ ರ್ಯಾಂಡಮ್ ಆಗಿ ಹೋಗ್ತೀನಿ. ಸೊ ಪ್ರಕಾಶ್ ಇನ್ಸ್ಟಿಟ್ಯೂಟ್ .com ಅನ್ನೋದು 3 lakhs ಸಮಥಿಂಗ್ ಇದೆ. ಮತ್ತೆ ಪ್ರಕಾಶ್ ಇನ್ಸ್ಟಿಟ್ಯೂಟ್ .info ಅಂತ ಇದೆ, ಇದು ನಾವು ಹೋಗ್ಬೋದು. ಫಿಟ್ನೆಸ್ ಅನ್ನೋದು ನಾವು ಹೋಗೋಕ್ಕಾಗಲ್ಲ, ಯಾಕಂದ್ರೆ ನಾವು ಮಾಡೋದು ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅಲ್ವಾ. ಮತ್ತೆ ಕ್ಲಬ್ ಅನ್ನೋದು ಮಾಡೋಕ್ಕಾಗಲ್ಲ. ಶಾಪ್, ಕೂಲ್, VIP, ಫಿಟ್ ಇದೆಲ್ಲ ಏನು ನಮ್ಗೆ ವರ್ಕೌಟ್ ಆಗಲ್ಲ. ದಿ ಪ್ರಕಾಶ್ ಇನ್ಸ್ಟಿಟ್ಯೂಟ್ .com ವರ್ಕೌಟ್ ಆಗುತ್ತೆ. .net ಕೂಡ ವರ್ಕ್ ಆಗುತ್ತೆ ನೋಡಿ, ಪ್ರಕಾಶ್ ಕ್ಲಾಸ್ ರೂಮ್ .in. ಸೊ ನಮ್ ರಿಲೆವೆಂಟ್ ಆಗಿ ನಾವು ತಗೋಬಹುದು. ಅರ್ಥ ಆಯ್ತಲ್ವಾ? ನಾವು ಒಂದು ನೀಶ್ ಬೇಸ್ಡ್ ಡೊಮೈನ್ ತಗೋಬಹುದು, ಇಲ್ಲಾಂದ್ರೆ ಕಂಟ್ರಿ ಬೇಸ್ಡ್. ನಮ್ದು ಕಂಟ್ರಿ ಇಂಡಿಯಾ ಅಲ್ವಾ, ನೀವು ಇಂಡಿಯಾ ಅಂದ್ರೆ ಇಂಡಿಯಾನೇ ಹೋಗಿ, ಇಲ್ಲ ಅಂದ್ರೆ ನೀವು ನೀಶ್ ಬೇಸಿಸ್ ಅಲ್ಲಿ ಹೋಗ್ಬೋದು. ಫಾರ್ ಎಕ್ಸಾಂಪಲ್ ಈ ತರ ನೀಶ್ ಯಾವ್ದು ಬೇಕಾದ್ರೆ ಹೋಗ್ಬೋದು. ಇದು ಅರ್ಥ ಆಯ್ತಾ? ಇವಾಗ ಇಲ್ಲಿ ಎಲ್ಲಿ ಸ್ಟಾರ್ಟ್ ಮಾಡಿದ್ವಿ, ಪಾಪ್ಯುಲರ್ ವೆಬ್ಸೈಟ್ ಅಂದ್ರೆ ಏನಂತ ನೋಡಿದ್ವಿ, ವರ್ಲ್ಡ್ ವೈಡ್ ವೆಬ್ ಅಂದ್ರೆ ಏನು, ವೆಬ್ಸೈಟ್ ನೇಮ್ ಮತ್ತೆ ಎಕ್ಸ್ಟೆನ್ಷನ್, ಇದೆಲ್ಲ ನೋಡಿದ್ವಿ. ಇನ್ನೊಂದು ಏನಂದ್ರೆ, ಓಕೆ ಇಷ್ಟೆಲ್ಲ ಹೇಳಿದ್ವಿ, ಹೌ ಟು ಚೂಸ್ ಅ ಡೊಮೈನ್ ನೇಮ್. ಇದು ಇನ್ನೊಂದು ಕ್ವಶನ್ ಬಂದೇ ಬರುತ್ತಲ್ವಾ? ಹ್ಮ್ ನಾವ್ ಹೆಂಗೆ ಡೊಮೈನ್ ನೇಮ್ ಚೂಸ್ ಮಾಡಬೇಕು? ಬೇಸ್ಡ್ ಆನ್ ಬಿಸ್ನೆಸ್ ನೇಮ್. ಅದೇ ಬಿಸ್ನೆಸ್ ನೇಮ್ ಅಂದ್ರೆ ಏನು? ಬಿಸ್ನೆಸ್ ನೇಮ್ ಅಂದ್ರೆ ಹೆಂಗೆ ಫೈಂಡ್ ಔಟ್ ಮಾಡೋದು? ಕಂಪನಿ ನೇಮ್ ಇರ್ಬೋದು, ಅಥವಾ ನಾವ್ ಯಾವ ಬಿಸ್ನೆಸ್ ಮಾಡ್ತೀವಿ ಅದ್ರ ಬೇಸ್ ಮೇಲೆ ಅದನ್ನ ಸರ್ಚ್ ಮಾಡ್ಕೊಳ್ಳೋದು. ಓಕೆ, ಎನಿ ಅದರ್ ಆನ್ಸರ್? ಹೌ ಟು ಚೂಸ್ ಅ ಡೊಮೈನ್ ನೇಮ್. ಫಸ್ಟ್ ಪಾಯಿಂಟು, ಇಲ್ಲಿ ಏನೇನೆಲ್ಲ ಡೊಮೈನ್ ಇದೆ ಅಂತ ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡಿ. ಇದೆಲ್ಲ ಶಾರ್ಟ್ ಆಗಿದೆಯಾ ನೋಡಿ, ಹ್ಮ್ ನೋಡಿ. ಸೊ ನೀವೆಲ್ಲ ಏನು ಹೇಳಿದ್ರಿ, ಫೇಸ್ಬುಕ್ ಇದೆ, ಇನ್ಸ್ಟಾಗ್ರಾಮ್ ಇದೆ, ಗೂಗಲ್ ಇದೆ, ಯಾಕೆ ನೀವು ಬ್ಯಾಂಗ್ಳೂರ್ ಡಿಜಿಟಲ್ ಮಾರ್ಕೆಟಿಂಗ್ ಅಂತ ಹೇಳಿಲ್ಲ? ಬಿಕಾಸ್ ಲೆಂತಿ. ಲಾಂಗರ್ ಡೊಮೈನ್ ನ ಪೀಪಲ್ ರಿಮೆಂಬರ್, ದಟ್ ಮೀನ್ಸ್ ನೆನ್ಪಿಟ್ಕೊಂಡಿರಲ್ಲ. ಆಲ್ವೇಸ್ ಗೋ ವಿತ್ ಶಾರ್ಟ್ ಡೊಮೈನ್. ಫಸ್ಟ್ ಪಾಯಿಂಟ್, ಡೊಮೈನ್ ನೇಮ್ ಶುಡ್ ಬಿ ಶಾರ್ಟ್ ನೇಮ್. ಓಕೆ, ದಿಸ್ ಇಸ್ ದ ಫಸ್ಟ್ ಪಾಯಿಂಟ್, ಶಾರ್ಟ್ ನೇಮ್ ಇರಬೇಕು. ಈವನ್ ದೋ ಇನ್ನ ಬೇರೆ ಬೇರೆ ಡೊಮೈನ್ ಎಲ್ಲ ನೋಡಿ, ಅಮೆಝಾನ್, ಫ್ಲಿಪ್ಕಾರ್ಟ್, ಹೂಬರ್, ತುಂಬಾ ಇದೆ, ಎಷ್ಟೊಂದಿದೆ. ಈವನ್ ದ ಚಾಟ್ GPT, ಇದೆಲ್ಲ ನೋಡಿ. ಇದೆಲ್ಲ ನೀವು ನೋಡಿದ್ರೆ ಎಲ್ಲ ಶಾರ್ಟ್ ಆಗಿರುತ್ತೆ ಡೊಮೈನ್ ನೇಮ್. ಸೊ ಶಾರ್ಟ್ ನೇಮ್ ಇರಬೇಕು. ನೆಕ್ಸ್ಟ್ ಬ್ರ್ಯಾಂಡ್ ನೇಮ್. ಇವಾಗ ಇದರಲ್ಲಿ ಯಾವ್ದು ಬ್ರ್ಯಾಂಡ್ ನೇಮ್ ಅಂತ ಹೇಳಿ, ಥರ್ಡ್ ಒನ್ ಇನ್ನೊಂದು ಪಾಯಿಂಟ್ ಹೇಳ್ಬಿಡ್ತೀನಿ, ಆಮೇಲೆ ಹೇಳಿ. ಕೀವರ್ಡ್ ಪ್ಲಸ್ ಬ್ರ್ಯಾಂಡ್ ನೇಮ್. ಓಕೆನಾ? ಇದರಲ್ಲಿ ನನಗೊಂದು ಆನ್ಸರ್ ಹೇಳಿ, ಇದರಲ್ಲಿ ಯಾವ್ದು ಬ್ರ್ಯಾಂಡ್ ನೇಮ್ ಫಸ್ಟ್ ಅದು ಹೇಳಿ. ಯಾವ್ದು ಇದರಲ್ಲಿ ಬ್ರ್ಯಾಂಡ್ ನೇಮ್, ಯಾವುದು ಕೀವರ್ಡ್ ನೇಮ್? ದಟ್ ಮೀನ್ಸ್ ಇದರಲ್ಲಿ ಯಾವುದು ಕೀವರ್ಡ್ ಪ್ಲಸ್ ಬ್ರ್ಯಾಂಡ್ ನೇಮ್, ಇಲ್ಲಾಂದ್ರೆ ಯಾವ್ದು ಕೀವರ್ಡ್ ನೇಮ್? ಕ್ಲಿಯರ್ ಆಗಿ ಹೇಳಿ ನನಗೆ.
ಕೀವರ್ಡ್ ಬಂದು ಬ್ಯಾಂಗ್ಳೂರ್ ಡಿಜಿಟಲ್ ಮಾರ್ಕೆಟಿಂಗ್. ಹ್ಮ್ ಇನ್ ಮಿಕ್ಕಿದೆಲ್ಲ ಬ್ರ್ಯಾಂಡ್ ನೇಮ್ಸ್ ಸರ್ ಮೋಸ್ಟ್ಲಿ. ಇವಾಗ ನಾನು ಬ್ರ್ಯಾಂಡ್ ನೇಮ್ ಪಾಪ್ಯುಲರ್ ಡೊಮೈನ್ ನೇಮ್ ಅಂತ ಹೇಳಿ ಅಂತ ಹೇಳುವಾಗ ನೀವು ಏನೇನೆಲ್ಲ ಹೇಳಿದ್ರಿ ನೀವು ಬ್ಯಾಂಗ್ಳೂರ್ ಡಿಜಿಟಲ್ ಮಾರ್ಕೆಟಿಂಗ್ ಬಿಟ್ಬಿಟ್ಟು ಮಿಕ್ಕಿದೆಲ್ಲ ಹೇಳಿದ್ರ. ಹಾ. ಸೊ ಒಂದು ಲಾಂಗ್ ಟರ್ಮ್ ಗೋಲ್ಗೆ ಈ ಡೊಮೈನ್ ನಾನು ಪರ್ಚೇಸ್ ಮಾಡಿ ತುಂಬಾ ವರ್ಷ ಆಯ್ತು, ಅವಾಗೆಲ್ಲ ಪಾಪ್ಯುಲರ್ ಆಗಿತ್ತು ಈ ತರ ಡೊಮೈನ್ ನೇಮು, ಬಟ್ ಇವಾಗೆಲ್ಲ ಈ ತರ ಡೊಮೈನ್ ನೇಮ್ ವರ್ಕ್ ಆಗಲ್ಲ. ಸೊ ಆಲ್ವೇಸ್ ಗೋ ವಿತ್ ಬ್ರ್ಯಾಂಡ್ ನೇಮ್. ಓಕೆ, ಇಲ್ಲ ಅಂದ್ರೆ ಕೀವರ್ಡ್ ಪ್ಲಸ್ ಬ್ರ್ಯಾಂಡ್ ನೇಮ್ ಆ ತರನೂ ಹೋಗ್ಬೋದು. ಸೊ ನಾನು ಲಾಸ್ಟ್ ಕ್ಲಾಸಲ್ಲಿ ಕೂಡ ಹೇಳಿರ್ತೀನಿ ಅನ್ಸುತ್ತೆ. ಹ್ಮ್. ಸ್ವರಾಗ್ ಅಂತ ಇದೆ, ವೆಬ್ ಅಂತ ಇದೆಯಾ, ಇಲ್ಲಿ ಹ್ಮ್. ನಾನು ಏನ್ ಕೀವರ್ಡ್ ಹಾಕಿದ್ದೀನಿ, ವೆಬ್ ಡಿಸೈನ್ ಕಂಪನಿ ಇನ್ ಬ್ಯಾಂಗ್ಳೂರ್ ಅಂತ ಹಾಕಿದ್ದೀನಾ, ಹ್ಮ್. ಇಲ್ಲಿ ಏನಿದೆ ವೆಬ್ ಅಂತ ಇದೆಯಾ, ವೆಬ್ ಅನ್ನೋದು ಇಲ್ಲಿದೆಯಾ. ಹ್ಮ್. ಸೊ ಇದು ಕೀವರ್ಡ್ ಬೇಸಿಸೇ ಅಲ್ವಾ. ಹಾ ಸರ್. ಸೊ ಒನ್ ವೆಬ್ಸೈಟ್ ವೆಬ್ ರಿಲೇಟೆಡ್, ದಟ್ ಮೀನ್ಸ್ ಕೀವರ್ಡ್ ಯೂಸ್ ಮಾಡಿದ್ದಾರೆ. ಹಂಗೆ ಕೆಳಗಡೆ ಬಂದ್ರೆ ಹ್ಮ್. ನೆಕ್ಸ್ಟ್ ವೆಬ್ ಐ ಅಂತ ಇದೆಯಾ. ಹ್ಮ್. ನೆಕ್ಸ್ಟ್ ಸೆಕೆಂಡ್ ಪೇಜ್ ಹೋಗ್ತಾನೆ, ವೆಬ್ ಓಪರ್ಸ್ ಅಂತ ಇದೆಯಾ, ವೆಬ್ ಶಾರ್ಕ್ ಅಂತ ಇದೆಯಾ, ಹ್ಮ್. ಡಿಸೈನ್ ಇಲ್ಲಿದೆಯಾ, ಡಿಸೈನು ಹ್ಮ್. ಇಲ್ಲಿದೆಯಾ ಡಿಸೈನು, ಮತ್ತೆ ನೋಡಿ ಮುಂಬೈ ವೆಬ್ ಡಿಸೈನ್, ಆಲ್ಮೋಸ್ಟ್ ಬ್ಯಾಂಗ್ಳೂರ್ ಡಿಜಿಟಲ್ ಮಾರ್ಕೆಟಿಂಗ್ ತರಾನೇ ಇದೆ ಮುಂಬೈ ವೆಬ್ ಡಿಸೈನ್. ಹ್ಮ್. ಓಕೆ, ಸೊ ಇದರಿಂದ ನಿಮ್ಗೆ ಏನು ಅಂಡರ್ಸ್ಟ್ಯಾಂಡ್ ಆಗ್ತಾ ಇದೆ, ಯಾವ ತರ ಡೊಮೈನ್ ತಗೋಬೇಕು ಅದನ್ನೇ ನಾನು So, ಹೇಳಿದ್ದೀನಿ. ನೀವು ಕೀವರ್ಡ್ 1 or 2 ವರ್ಡ್ಸ್ ಕೀವರ್ಡ್ ಯೂಸ್ ಮಾಡ್ಬೋದು, ಬ್ರ್ಯಾಂಡ್ ನೇಮ್ ಯೂಸ್ ಮಾಡ್ಬೋದು, ದಟ್ ಮೀನ್ಸ್ ಎರಡು ಮಿಕ್ಸ್ ಮಾಡಿ ಯೂಸ್ ಮಾಡ್ಬೋದು. ಅಂಡರ್ಸ್ಟ್ಯಾಂಡ್ ಆಯ್ತಾ. ಹಾ ಸರ್. ಅವಾಯ್ಡ್ ಸ್ಪೆಷಲ್ ಕ್ಯಾರೆಕ್ಟರ್ ಅಂಡ್ ಸಿಂಬಲ್ಸ್. ಸ್ಪೆಷಲ್ ಕ್ಯಾರೆಕ್ಟರ್ ಅಂಡ್ ಸಿಂಬಲ್ ಅಂದ್ರೆ ಫಾರ್ ಎಕ್ಸಾಂಪಲ್ ಈ ತರ ಎಲ್ಲ ತಗೋಬಾರ್ದು. ಈ ತರ ಎಲ್ಲ ತಗೋಬಾರ್ದು, ಇಟ್ಸ್ ಎ ರಾಂಗ್ ಮೆಥಡ್. ಓಕೆ, ಅದೇ ತರ ಈ ತರನು ತಗೋಬಾರ್ದು. ಈ ತರ ಎಲ್ಲ ತಗೋಬಾರ್ದು. ಓಕೆ, ಹ್ಮ್. ಸೊ ಆಲ್ವೇಸ್ ಗೋ ವಿತ್ ಶಾರ್ಟ್ ನೇಮ್, ಆಲ್ವೇಸ್ ಗೋ ವಿತ್ ಬ್ರ್ಯಾಂಡ್ ನೇಮ್, ಆಲ್ವೇಸ್ ಗೋ ವಿತ್ ನಿಮ್ಗೆ ಏನೋ ಇದರಲ್ಲಿ ಆಪ್ಷನ್ ಇಲ್ಲ ಅಂದ್ರೆ ಕೀವರ್ಡ್ ಪ್ಲಸ್ ಬ್ರ್ಯಾಂಡ್ ನೇಮ್ ಅಂತ ಹೋಗಿ, ಅವಾಯ್ಡ್ ಸ್ಪೆಷಲ್ ಕ್ಯಾರೆಕ್ಟರ್ ಅಂಡ್ ಸಿಂಬಲ್ಸ್. ಓಕೆ, ಸೊ ದಿಸ್ ಇಸ್ ದ ವೇ ಯು ನೀಡ್ ಟು ಪಿಕ್ ಅ ಡೊಮೈನ್ ನೇಮ್. ಇದುವರೆಗೂ ಅಂಡರ್ಸ್ಟ್ಯಾಂಡ್ ಆಯ್ತಾ. ಆಯ್ತು ಸರ್. ಓಕೆ, ಸೊ ಇವಾಗ ಡೊಮೈನ್ ನೇಮ್ ನಾವು ಹೆಂಗೆ ಪಿಕ್ ಮಾಡೋದು ಅಂತ ಒಂದು ಕ್ವಶನ್ ಇರುತ್ತಲ್ವಾ. ಸೊ ನಿಮ್ಗೆ ಇದೊಂದು ಟಾಸ್ಕ್ ಆಗಿ ಇಟ್ಕೊಳ್ಳಿ. ನೀವೆಲ್ಲ ಒಂದೊಂದು ನೀಶ್ ಹೇಳಿದಿರಲ್ವಾ, ಒಬ್ರು ಜ್ಯುವೆಲ್ಲರಿ ಹೇಳಿದೀರಾ, ಒಬ್ರು ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಹೇಳಿದೀರಾ, ಒಬ್ರು ಕ್ಲಾತಿಂಗ್ ಅಂತ ಹೇಳಿದೀರಾ. ಇವಾಗ ಡೊಮೈನ್ ನೇಮ್ ಹೆಂಗೆ ಪರ್ಚೇಸ್ ಮಾಡೋದು, ಹೌ ಟು ಫೈಂಡ್ ಅ ಡೊಮೈನ್ ನೇಮ್. ಸೊ ಹೇಗೆ ಪರ್ಚೇಸ್ ಮಾಡೋದು, ಹೇಗೆ ಫೈಂಡ್ ಔಟ್ ಮಾಡೋದು. ಎಲ್ಲರಿಗೂ ಒಂದೊಂದು ಯೂನಿಕ್ ನೇಮ್ ಇದೆ, ನಮ್ಗೆ ಏನ್ ನೇಮ್ ಇದೆ, ಹೆಂಗೆ ಸರ್ಚ್ ಮಾಡೋದು. ಮೇ ಬಿ ಯಾರ್ದು ಆ ತರ ನೇಮ್ ಇಲ್ದೇ ಇರೋದು ಚೆಕ್ ಮಾಡ್ಬೇಕಾಗತ್ತೆ ಅನ್ಸುತ್ತೆ. ಓಕೆ, ಸಿ ಫಸ್ಟ್ ಆಪ್ಷನ್ ಇಲ್ಲಿ ಹೋಗಿ ಬ್ರ್ಯಾಂಡ್ ನೇಮ್ ಜನರೇಟರ್. ಬ್ರ್ಯಾಂಡ್ ನೇಮ್ ಜನರೇಟರ್ ಕ್ಲಿಕ್ ಮಾಡ್ಕೊಳ್ಳಿ. namelix.com ಅಂತ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಇದು ನಿಮ್ಗೆ ಬೇಕಾದ್ರೆ ಶೇರ್ ಮಾಡ್ತೀನಿ. ಚಾಟ್ ಅಲ್ಲಿ ಕಳಿಸ್ತೀನಿ ನೋಡಿ, ಇದ್ರಲ್ಲಿ ಹೋಗ್ಬಿಟ್ಟು ನೀವು ಮಾಡಿಸ್ಕೋಬಹುದು. ಓಕೆ, ಸೊ ಈ ವೆಬ್ಸೈಟ್ಗೆ ಬನ್ನಿ. ಇಲ್ಲಿ ಬಂದ್ಬಿಟ್ಟು ಇವಾಗ ಫಸ್ಟ್ ಆಪ್ಷನ್ ಏನಿದೆ ಇಲ್ಲಿ, ಡಿಜಿಟಲ್ ಮಾರ್ಕೆಟಿಂಗ್ ಕೋರ್ಸ್ ಟ್ರೈನಿಂಗ್, ಜ್ಯುವೆಲ್ಲರಿ ಶಾಪ್ ಹೋಗ್ತೀನಿ. ಜ್ಯುವೆಲ್ಲರಿ ಶಾಪ್ ಓಕೆ ಸೆಲೆಕ್ಟ್ ಮಾಡಿಬಿಟ್ಟು, ಇದು ಒಂದು ಮೆಥಡ್, ಇನ್ನ ತುಂಬಾ ಮೆಥಡ್ ಇದೆ. ಓಕೆ, ಜ್ಯುವೆಲ್ಲರಿ ಶಾಪ್ ಅಂತ ಜಸ್ಟ್ ಕೊಡ್ತಾ ಇದೀನಿ. ದಟ್ ಮೀನ್ಸ್ ನನ್ನ ಬಿಸ್ನೆಸ್ ನೇಮ್. ಆಲ್ರೆಡಿ ಇಲ್ಲಿ ಏನು ಹೇಳಿದ್ದೀನಿ, ಬಿಸ್ನೆಸ್ ನೇಮ್ ಅಂದ್ರೆ ವೆಬ್ಸೈಟ್ ನೇಮ್ ಅಂತ ಹೇಳಿದ್ದೀನಿ ಅಲ್ವಾ. ಸೊ ಇಲ್ಲಿ ಬಿಸ್ನೆಸ್ ನೇಮ್ ಅಂತ ಕೊಟ್ಟಿದ್ದೀನಿ, ಜನರೇಟ್. ಇಲ್ಲಿ
ಅವ್ರು ಯಾವ ತರ ಡೊಮೈನ್ ಸ್ಟೈಲ್ ಬೇಕು ಅಂತ ಕೇಳ್ತಾ ಇದ್ದಾರೆ. ಇದು ಆಟೋ ಅಂದ್ರೆ ಇದು ಎಲ್ಲಾ ಸ್ಟೈಲು ಅಪ್ಲೈ ಆಗುತ್ತೆ. ಹ್ಮ್. ಓಕೆ, ಇವಾಗ ಎವಕಟಿವ್ ಅಂತ ಫಸ್ಟ್ ಆಪ್ಷನ್ ಇದೆ. ಲೈಕ್ ನಿಮ್ಗೆ ಡೊಮೈನ್ ಈ ತರ ಬೇಕಾ, ರೆಡ್ ಬುಲ್ ಫಾರ್ ಎವರ್ 21 ಆ ತರ ಸ್ಟೈಲ್ ಅಲ್ಲಿ ಬೇಕಾ, ಇಲ್ಲಾಂದ್ರೆ ಕಾಂಪೌಂಡ್ ವರ್ಡ್ಸ್ ಲೈಕ್ ಫೆಡೆಕ್ಸ್ ಅಂಡ್ ಮೈಕ್ರೋಸಾಫ್ಟ್ ಈ ತರ ಕಾಂಪೌಂಡ್ ವರ್ಡ್ಸ್ ಅಲ್ಲಿ ಬೇಕಾ, ಇಲ್ಲಾಂದ್ರೆ ನಾನ್ ಇಂಗ್ಲಿಷ್ ವರ್ಡ್ಸ್ ಲೈಕ್ ಟೊಯೋಟೋ ಅಂಡ್ ಆಡಿ ಈ ತರ ಬೇಕಾ, ಹ್ಮ್. ಇಲ್ಲಾಂದ್ರೆ ಬ್ರಾಂಡ್ ಡಬಲ್ ನೇಮ್ಸ್ ಲೈಕ್ ಗೂಗಲ್ ಅಂಡ್ ರೋಲಕ್ಸ್ ಈ ತರ ಬೇಕಾ, ಇಲ್ಲ ಅಂದ್ರೆ ಶಾರ್ಟ್ ಫ್ರೇಸ್ ಲೈಕ್ ಡಾಲರ್, ಶೇಪ್, ಕ್ಲಬ್ ಈ ತರ ಬೇಕಾ ಅಂತ. ಆಲ್ಟರ್ನೇಟ್ ಸ್ಪೆಲ್ಲಿಂಗ್, ಲಿಫ್ಟ್ ಅಂಡ್ ಫೈಬರ್, ಇಲ್ಲಾಂದ್ರೆ ರಿಯಲ್ ವರ್ಡ್ಸ್, ಆಪಲ್ ಈ ತರ ಯಾವ ತರ ನಿಮ್ಗೆ ಡೊಮೈನ್ ಬೇಕು. ಯಾಕಂದ್ರೆ ಇದರಲ್ಲಿ ಡಿಫ್ರೆಂಟ್ ಡೊಮೈನ್ ಸ್ಟೈಲ್ ಆಫ್ ಡೊಮೈನ್ ಹ್ಮ್. ಡೊಮೈನ್ ಸ್ಟೈಲ್. ಓಕೆನಾ? ಹ್ಮ್. ಸೊ ನಾನು ಎಲ್ಲ ಕೊಡ್ತೀನಿ. ನೆಕ್ಸ್ಟ್ ಹೋಗಿ ಇಲ್ಲಿ ಸೆಲೆಕ್ಟ್ ಜನರೇಷನ್ ರ್ಯಾಂಡಮ್ನೆಸ್ ಅಂತ, ಎಷ್ಟು ರ್ಯಾಂಡಮ್ ಆಗಿರ್ಬೇಕು ಅಂತ. ಲೆಸ್ ರ್ಯಾಂಡಮ್ ಅಂದ್ರೆ ಅಲ್ಲಿ ಏನ್ ಕೊಟ್ಟಿದೀವಿ, ಜ್ಯುವೆಲ್ಲರಿ ಶಾಪ್ ಅಂತ ಕೊಟ್ಟಿದೀವಲ್ವಾ. ಹ್ಮ್. ಸೊ ಇದೇ ವರ್ಡ್ ಅಲ್ಲೇ ಬರುತ್ತೆ. ಹ್ಮ್. ಆಲ್ಮೋಸ್ಟ್ ಒಂದು ಸ್ಮಾಲ್ ಲೆಟರ್ ಚೇಂಜ್ ಆಗಿ ಬರುತ್ತೆ. ಆ ತರ ಡೊಮೈನ್ ಅಂದ್ರೆ ಲೆಸ್. ಓಕೆ, ಇಲ್ಲ ನನಗೆ ಜ್ಯುವೆಲ್ಲರಿ ಯಾವ್ದೋ ಒಂದು ವರ್ಡ್ ಜೊತೆಗೆ ಇನ್ನ ಯಾವ್ದೋ ಒಂದು ವರ್ಡ್ ಇದ್ರೇನು ಪರವಾಗಿಲ್ಲ ಅಂದ್ರೆ ಗೋ ವಿತ್ ದ ಸೆಕೆಂಡ್ ಆಪ್ಷನ್. ಓಕೆ, ಇಲ್ಲ ನನಗೆ ಜ್ಯುವೆಲ್ಲರಿ ಶಾಪ್ ಅಂತ ಕೊಡ್ತಾ ಇದೀನಿ ಬಟ್ ಟೋಟಲ್ ಕಾಂಟ್ರಾಸ್ಟ್ ಆಗಿ ಒಂದು ಡೊಮೈನ್ ನೇಮ್ ಬೇಕಂದ್ರೆ ಗೋ ವಿತ್ ದ ಥರ್ಡ್ ಆಪ್ಷನ್. ಇದುವರೆಗೆ ಅರ್ಥ ಆಯ್ತಾ ಎಲ್ಲರಿಗೂ? ಹ್ಮ್. ಸೊ ಇಲ್ಲಿ ನಾನು ಮೀಡಿಯಂ ಅಂತ ಹೋಗ್ತೀನಿ, ಕ್ಲಿಕ್ ನೆಕ್ಸ್ಟ್. ಮತ್ತೆ ಇಲ್ಲಿ ಜ್ಯುವೆಲ್ಲರಿ ಶಾಪ್ ಅಂತ ಆಲ್ರೆಡಿ ನಾವು ಕೊಟ್ಟಿದ್ವಿ. ಫಸ್ಟ್ ನೇಮ್ ಸ್ಟೈಲ್ ಕೊಟ್ಟಿದ್ವಿ, ರ್ಯಾಂಡಮ್ನೆಸ್ ಅಂತ ಕೊಟ್ಟಿದೀವಿ. ಒಂದು ನಿಮಿಷ, ರ್ಯಾಂಡಮ್ನೆಸ್ ಅಂತ ಕೊಟ್ಟಿದೀವಿ. ಮತ್ತೆ ಇಲ್ಲಿ ಬಿಸ್ನೆಸ್ ಡಿಸ್ಕ್ರಿಪ್ಷನ್ ಅಂತ ಇದೆ. ಏನಂದ್ರೆ ಇಲ್ಲಿ ಏನ್ ಕೊಡ್ಬೇಕು, ಐ ವಾಂಟ್ ಸ್ಟಾರ್ಟ್ ಜ್ಯುವೆಲ್ಲರಿ ಶಾಪ್ ಅಂತ ಕೊಟ್ಬಿಟ್ಟು ಜನರೇಟ್. ಇವಾಗ ಇದೆಲ್ಲ ಡೊಮೈನ್ ನೇಮೇ ನೋಡಿ. ಫೈಂಡ್ ಮೈ ಜ್ಯುವೆಲ್ಲರಿ ಚೆನ್ನಾಗಿದೆ, ಮತ್ತೆ ಜ್ಯುವೆಲ್ ಕಾರ್ಟ್ ಅಂತ ಚೆನ್ನಾಗಿದೆ, ಮತ್ತೆ ಝೋನಿಶಾ ಅಂತ ಕೂಡ ಚೆನ್ನಾಗಿದೆ. ನಾವ್ ಏನ್ ನೇಮ್ ಕೊಟ್ಟಿದೀವಿ, ಜ್ಯುವೆಲ್ಲರಿ ಆ ನೇಮ್ ಕೊಟ್ಟಿದೀವಲ್ವಾ. ಸೊ ಅದ್ರ ರಿಲೇಟೆಡ್ ಆಗಿ ಎಲ್ಲ ಬರ್ತಾ ಇದೆ ಅಲ್ವಾ. ಇದರಲ್ಲಿ ನಾವು ನಮ್ ಡೊಮೈನ್ ನ ಫೈಂಡ್ ಔಟ್ ಮಾಡ್ಬೋದು. ಓಕೆ, ಸೊ ಗೋಲ್ಡ್ ರಶ್ ಜ್ಯುವೆಲ್ಲರಿ ಅಂತ ಇದೆ. ಸೊ ಇದರಲ್ಲಿ ಫಸ್ಟ್ ನೇಮ್ ಫೈಂಡ್ ಮೈ ಜ್ಯುವೆಲ್ಲರಿ ಅಂತ ಇದೆ ಅಲ್ವಾ, ಇದು ನಾನು ಕ್ಲಿಕ್ ಮಾಡ್ತೀನಿ. ಇದೆಲ್ಲ ಏನಂದ್ರೆ ಆಲ್ರೆಡಿ ಈ ಡೊಮೈನ್ ಎಲ್ಲ ಪರ್ಚೇಸ್ ಮಾಡಿ ಸೇಲ್ಗೆ ಇಟ್ಟಿದ್ದಾರೆ ಗೋಡ್ಯಾಡಿಯಲ್ಲಿ. ಓಕೆ, ಫಾರ್ ಎಕ್ಸಾಂಪಲ್ ಸರ್ಚ್ ಡೊಮೈನ್ ಫೈಂಡ್ ಮೈ ಜ್ಯುವೆಲ್ಲರಿ .com ಅವೈಲೇಬಲ್ ಇದೆ. ಸ್ಪೆಲ್ಲಿಂಗ್ ಕರೆಕ್ಟಾ ನೋಡಿ. ಇದು ನೋಡಿ ಜ್ಯುವೆಲ್ಲರಿ ಅಂತ ಇದೆ, ಇದು ಫುಲ್ ನೇಮ್ ಇಲ್ಲ, ಜ್ಯುವೆಲ್ಲರಿ ಅಂತ ಇದೆ. ಕರೆಕ್ಟ್ ಅಲ್ವಾ? ಇಲ್ಲಿ ನಾವು ಕೊಟ್ಟಿರೋದು ಜ್ಯುವೆಲ್ಲರಿ ಅಂತ ಕೊಟ್ಟಿದೀವಿ. ಸೊ ಮತ್ತೆ ಸರ್ಚ್ ಕೊಡ್ತೀನಿ. ಫೈಂಡ್ ಮೈ, ಒಂದು ನಿಮಿಷ, ಜ್ಯುವೆಲ್ಲರಿ. ನೋಡಿ ಇದು ಆಲ್ಮೋಸ್ಟ್ ಸಮ್ಒನ್ ಇಸ್ ಟೇಕನ್. ಓಕೆ, ಬೇರೆ ಏನಾದರೂ ಒಂದು ಡೊಮೈನ್ ನೇಮ್ ನೋಡೋಣ. ಕ್ಲಿಪ್ಸ್ ಜ್ಯುವೆಲ್ಲರಿ ಅಂತ ಇದೆ. ನೋಡಿ ಇದು ಟೇಕನ್. ದಟ್ ಮೀನ್ಸ್ ಈ ವೆಬ್ಸೈಟ್ ಏನ್ ಪ್ರೊಡ್ಯೂಸ್ ಮಾಡ್ತದೆ ಅಂದ್ರೆ ಪಾಪ್ಯುಲರ್ ನೇಮ್ಸ್ ಎಲ್ಲ ಯಾರೆಲ್ಲ ಆಲ್ರೆಡಿ ಪರ್ಚೇಸ್ ಮಾಡಿ ಸೇಲ್ಗೆ ಇಟ್ಟಿದಾರೋ ಅದು ಮಾತ್ರ ಇಲ್ಲಿ ಬರ್ತಾ ಇರುತ್ತೆ. ಅರ್ಥ ಆಯ್ತಾ? ಸೊ ಇದರಿಂದ ನಾವು ಡೊಮೈನ್ ನೇಮ್ ಹೆಂಗೆ ಫೈಂಡ್ ಔಟ್ ಮಾಡೋದು ಅಂತ ನಾವು ನೋಡ್ಬೋದು. ಅದಕ್ಕೆ ನಮಗೆ ಎಕ್ಸ್ಟೆನ್ಷನ್ ಆಪ್ಷನ್ ಇದೆ. ನಮಗೆ .in ಎಕ್ಸ್ಟೆನ್ಷನ್ ಆಪ್ಷನ್ ಹೋಗ್ಬೋದು, ಇಲ್ಲಾಂದ್ರೆ ಇದರಲ್ಲಿ ಎಕ್ಸ್ಟೆನ್ಷನ್ ಹೋಗ್ಬೋದು. ಆಲ್ರೆಡಿ ಐ ಟೋಲ್ಡ್ ಯು, ನಮಗೆ ಎಕ್ಸ್ಟೆನ್ಷನ್ಗೂ SEO ರ್ಯಾಂಕಿಂಗ್ಗೂ ಏನು ಸಂಬಂಧನೂ ಇಲ್ಲ. ನಮ್ಗೆ ಏನಕ್ಕೆ ವೆಬ್ಸೈಟ್ ಮಾಡ್ತಾ ಇದ್ವಿ, SEO ರ್ಯಾಂಕಿಂಗ್ಗೆ. ಅದಕ್ಕೆ ಗುಡ್ ಡೊಮೈನ್ ಎಕ್ಸ್ಟೆನ್ಷನ್ ಬೇಕಾ ಅಂತ ಒಂದು ಕ್ವಶನ್ ಬರುತ್ತೆ, ಅದಕ್ಕೆ ನಾವು ಇದೆಲ್ಲ ನೋಡಿದ್ವಿ. ಕರೆಕ್ಟಾ?
ಸೊ ಎಸೆನ್ಷಿಯಲ್ಗೂ ಎಸ್ ಸಿ ರ್ಯಾಂಕಿಂಗು ಏನ್ ಸಂಬಂಧನೂ ಇಲ್ಲ, ಎಲ್ಲ ಎಸ್ ಸಿ ರ್ಯಾಂಕಿಂಗು ನಿಮ್ಗೆ ವರ್ಕ್ ಆಗುತ್ತೆ. ಇವಾಗ ನೀವು ಜ್ಯುವೆಲ್ಲರಿ ಶಾಪ್ ಇಟ್ಕೊಂಡಿದ್ದೀರಾ, ಇಂಡಿಯಾದಲ್ಲಿ ಓಪನ್ ಮಾಡ್ತಾ ಇದ್ದೀರಾ ಅಂದ್ರೆ ಯು ಕ್ಯಾನ್ ಗೋ ವಿತ್ .in. ಓಕೆನಾ? ಇಲ್ಲಿ ನೋಡಿ, ಗ್ಲಿಟ್ಸ್ ಜ್ಯುವೆಲ್ಲರಿ ಆಲ್ರೆಡಿ someone is booked, ಆಲ್ರೆಡಿ ಯಾರೋ ತಗೊಂಡಿದ್ದಾರೆ. ಬಟ್ ವಿ ಕ್ಯಾನ್ ಗೋ ವಿತ್ .in, ರೈಟ್? ನಾವು .in ಹೋಗ್ಬೋದಲ್ವಾ? ಕರೆಕ್ಟ್ ಅಲ್ವಾ ನಾನು ಹೇಳೋದು? ಓಕೆ. ನಮಗೆ .com ಬೇಕಂತ ಏನಿದಿಲ್ಲ. ಒಂದು ಮಿತ್ ಇದೆ, .com versus .in ಎರಡರಲ್ಲಿ ಯಾವುದು ವರ್ಲ್ಡ್ ವೈಡ್ ಆಗಿ ರ್ಯಾಂಕ್ ಆಗುತ್ತೆ. ಯಾಕಂದ್ರೆ ಇಲ್ಲಿ ಎಷ್ಟೊಂದು ಜನ ಏನ್ ಅನ್ಕೊಂಡಿದ್ದಾರೆ, ಇದು ಕಮರ್ಷಿಯಲ್, ಫುಲ್ ಫಾರ್ಮ್ ಇಸ್ ಕಮರ್ಷಿಯಲ್, .com ವರ್ಲ್ಡ್ ವೈಡ್ ಆಗಿ ರ್ಯಾಂಕ್ ಆಗುತ್ತೆ, .in ಅನ್ನೋದು ವರ್ಲ್ಡ್ ವೈಡ್ ಆಗಿ ರ್ಯಾಂಕ್ ಆಗಲ್ಲ. ದಟ್ ಮೀನ್ಸ್ ಇಂಡಿಯಾದಲ್ಲಿ ಬಿಟ್ಟು ಬೇರೆ ಎಲ್ಲೂ ಕಾಣೋದೇ ಇಲ್ಲ ವೆಬ್ಸೈಟ್ ಅಂತ ತಿಳ್ಕೊಳ್ತಾರೆ. ಆ ತರ ಏನು ಇಲ್ಲ. ಓಕೆ, .in .com ಎರಡು ಎಲ್ಲಾ ಕಡೆನೂ ರ್ಯಾಂಕ್ ಆಗುತ್ತೆ. ಯಾಕಂದ್ರೆ ನಮ್ಗೆ www. ಅಂತ ಇದ್ರೆ ಎಲ್ಲಾ ಕಡೆನೂ ಓಪನ್ ಆಗುತ್ತೆ ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ, ನೆನಪಿದೆ ಅಲ್ವಾ? ಸೊ ನಮ್ಗೆ .com ಮ್ಯಾಕ್ಸಿಮಮ್ ಸಿಗಲ್ಲ. ಬಟ್ ನಮ್ಗೆ ಒಂದು ಒಳ್ಳೆ ನೇಮ್ ಬೇಕಾದ್ರೆ ವಿ ಕ್ಯಾನ್ ಗೋ ದಿಸ್ ಆಪ್ಷನ್, ರೈಟ್? ಕರೆಕ್ಟ್ ಅಲ್ವಾ? ಓಕೆ, ನೆಕ್ಸ್ಟ್ ಇನ್ನೊಂದು ಆಪ್ಷನ್ ಹೇಳ್ತೀನಿ. ಇಲ್ಲಿ ಏನೇನು ಕಳ್ಸಿದ್ದೀನಿ, ಇಲ್ಲಿ 3 ವೆಬ್ಸೈಟ್ ಕಳ್ಸಿದ್ದೀನಿ. ಫಸ್ಟ್ ಒನ್ನು ನಮ್ಮ ಬ್ರ್ಯಾಂಡ್ ನೇಮ್ ಜನರೇಷನ್, ಇದು ಚೆಕ್ ಮಾಡೋದಕ್ಕೆ. ದೆನ್ ರಿಲೇಟೆಡ್ ವರ್ಡ್ಸ್ ಅಂತ ಇನ್ನೊಂದು ಹೇಳಿದ್ದೀನಿ, ವರ್ಡ್ಸ್ನ ಕಲೆಕ್ಟ್ ಮಾಡಿಬಿಟ್ಟು ಅದು ರಿಲೇಟೆಡ್ ವರ್ಡ್ಸ್ ತಗೊಳ್ಳೋದು. ನೀವು ಪೆನ್ ಪೇಪರ್ ತಗೊಂಡ್ಬಿಟ್ಟು ಫೈಂಡ್ ಔಟ್ ಮಾಡಬೇಕು. ಓಕೆ, ಥರ್ಡ್ ಒನ್ನು ಸೋಷಿಯಲ್ ಮೀಡಿಯಾ ಚೆಕಿಂಗ್ಗೆ. ಇದೆಲ್ಲ ಒಂದು ಮ್ಯಾನುವಲ್ ಆಗಿ ಚೆಕ್ ಮಾಡುತ್ತೆ, ಸ್ವಲ್ಪ ಹೆಲ್ಪ್ ಮಾಡುತ್ತೆ ಅಷ್ಟೇ. ನೀವು ಮ್ಯಾನುವಲ್ ಆಗಿ ಸ್ವಲ್ಪ ಚೆಕ್ ಮಾಡೋ ಥರ ಇರಬೇಕು. ಇದೆಲ್ಲ ಆದಮೇಲೆ ನಾವು ಟೈಪ್ಸ್ ಆಫ್ ವೆಬ್ಸೈಟ್ ಇದೆಲ್ಲ ಏನೇನಂತ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಎನಿ ಡೌಟ್ಸ್? ನೋ ಸರ್. ಅರ್ಥ ಆಯ್ತಲ್ವಾ ನಾನು ಏನು ಹೇಳಿದ್ದೀನಿ ಅಂತ? ಹಾ ಸರ್. ಓಕೆ, ಡನ್. ನಾವು ನಾಳೆ ಮೀಟ್ ಮಾಡೋಣ, 8:30ಗೆ ಮೀಟ್ ಮಾಡೋಣ. ಏನೋ ಡೌಟ್ ಇದ್ರೆ ನೋಟ್ ಮಾಡಿ ಇಟ್ಕೊಳ್ಳಿ, ನಾಳೆ ಕೇಳಿ, ಸರಿನಾ? ಎನಿವೇ ದಿಸ್ ಸೆಷನ್ ಇಸ್ ರೆಕಾರ್ಡೆಡ್, ನಿಮಗೆ ಅಪ್ಲೋಡ್ ಆಗುತ್ತೆ ಯೂಟ್ಯೂಬಲ್ಲಿ. ಕೆಲವುದೆಲ್ಲ ಏನೋ ಡೌಟ್ ಇದ್ರೆ ನೆಕ್ಸ್ಟ್ ಕ್ಲಾಸಲ್ಲಿ ನೋಟ್ ಮಾಡ್ಕೊಂಡು ಕೇಳಿ, ಆಯ್ತಾ?